ಮಾತ್ರ ಮಹಿಮೆ ಬರಲಿ. ದೇವ್ರಿಗೆ ನಾವು ಎದುರು ಮಾತಾಡೋಕ್ಕಾಗುತ್ತಾ? ಏನು ಮಾಡೋಕ್ಕಾಗಲ್ಲ. ಆತನ ಆಲೋಚನೆ ಮಾತ್ರ ನಮ್ಮ ಜೀವಿತದಲ್ಲಿ ನೆರವೇರೋದು. ನಮಗೇನೇ ಕಷ್ಟ ದುಃಖ ಬಂದರೆ ನಾವು ಆತನ ಎದುರು ಮಾತಾಡೋಕ್ಕಾಗಲ್ಲಪ್ಪ, ನೀನು ನನಗೆ ಯಾಕೆ ಕೊಟ್ಟೆ ಹಂಗಂತ ನಾವು ಕೇಳೋಕ್ಕಾಗಲ್ಲ. ಯಾಕಂದ್ರೆ ಆತನ ಚಿತ್ತ ಒಂದು ಮಾತ್ರ ನಮ್ಮ ಜೀವಿತದಲ್ಲಿ ನೆರುತ್ತೆ. ಆಗ ನಮ್ಮನ್ನ ದೇವರು ಕೈ ಬಿಡುವ ದೇವರಲ್ಲ. ದೇವ್ರ ವಾರ್ತೆಗಳು ಹೇಳ್ತದೆ ನೋಡಿ. ಎಲ್ಲೋ ಮನುಷ್ಯನೇ, ರೋಮಪುರದವರು 9ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ 21 ಓದ್ ನೋಡೋಣ. ಎಲ್ಲೋ ಮನುಷ್ಯನೇ, ಹಾಗನ್ನ ಬೇಡ, ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು? ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ? ದೇವ್ರು ನಮ್ಮ ಮಹಿಮೆ ಪಡಲಿ. ನೋಡಿ, ಇದು ನನ್ನಿಷ್ಟವಾಗಿ ನನ್ನಿಷ್ಟವಾಗಿ ಒಂದು ಮನುಷ್ಯನಿಷ್ಟವಾಗಿ ಅವನು ರೂಪಿಸ್ತಾನೆ. ರೂಪಿಸಿದಾಗ ಇದು ಕೇಳ್ತದ, ಯಾಕೆ ನನ್ನನ್ನು ಈ ರೀತಿ ರೂಪಿಸಿದ್ಯಾ ಅಂತ ಇದು ಕೇಳ್ತದ? ಕೇಳಲ್ಲ. ಯಾಕಂದರೆ ಇದು ಮರ. ಅದೇ ರೀತಿ ಒಂದು ಮಣ್ಣು ನಾವಾಗಿರ್ಬೇಕಾದ್ರೆ ನಮ್ಮಲ್ಲಿ ಏನು ಮಾತಾಡೋಕ್ಕೂ ಆಗಲ್ಲ. ಆತನ ಸೃಷ್ಟಿಸಿದ ಆತನ ಚಿತ್ತದಂತೆ ನಮ್ಮನ್ನು ರೂಪಿಸಿದ ದೇವರು. ಆತನ ನಾವು ಎದುರು ಮಾತಾಡೋಕ್ಕಾಗಲ್ಲ, ಕ್ವಶ್ಚನ್ ಮಾಡೋಕ್ಕೂ ಆಗಲ್ಲ. ರೂಪಿಸಲ್ಪಟ್ಟಿದ್ದು ರೂಪಿಸಿದವನಿಗೆ, ನಮ್ಮನ್ನು ರೂಪಿಸಲ್ಪಟ್ಟಿದ್ದು ಆತನಿಗೆ ನಾವು ಸ್ವಂತ. ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ? ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪಡಿಸಬೇಕೆಂದಿದ್ದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೈರಣೆಯಿಂದ ಸೈರಿಸಿಕೊಂಡಿದ್ದಾನೆ ಮತ್ತು ಪ್ರಭಾವ ಹೊಂದದ್ದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾ ಪಾತ್ರದಲ್ಲಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದ್ದಾನೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಆತನ ಕೋಪ ನಮ್ಮ ಮೇಲೆ ಬಂದರೆ ನಾವು ಈ ಭೂಮಿಯಲ್ಲಿ ಇರೋಕ್ಕೆ ಆಗಲ್ಲ. ಆತನ ದೇವರು ನಮ್ಮ ಮೇಲೆ, ಆತನು ಕುಂಬಾರನಾಗಿ ನಮ್ಮನ್ನು ಸೃಷ್ಟಿಸಿ ಆತನ ಚಿತ್ತದಂತೆ ನಮ್ಮನ್ನು ರೂಪಿಸಿಟ್ಟಿದ್ದಾರೆ. ಆತ ನಮ್ಮ ಮಹಿಮೆ ಪಡಲಿ. ಬಟ್ ದೇವ್ರು ನಮಗೋಸ್ಕರ ಕರುಣೆಯನ್ನು ಸಹ ಆತನ ಇಟ್ಟಿದ್ದಾರೆ. ನಮ್ಮ ಮೇಲೆ ಆತನ ಕರುಣೆಯಿಂದ ಈ ದಿನ ನಾವು ಬದುಕಿದ್ದೇವೆ. ನಾವೆಷ್ಟೇ ಘೋರ ಪಾಪ, ದೇವ್ರಿಗೆ ಪ್ರಿಯಕಾರ, ಮನುಷ್ಯ ವಿರೋಧವಾಗಿ ನಾವು ಅವ್ರಿಗೆ ಸುಳ್ಳಾಡೋದು, ಸುಳ್ಳು ಸಾಕ್ಷಿಗಳಾಗಲಿ, ಈ ಥರ ರೀತಿ ಎಕ್ಸಾಂಪಲ್ಲು ಅವ್ರಿಗೆ ದ್ರೋಹ ಮಾಡಿ ಎಷ್ಟೋ ನಾವು ಮಾಡಿದ್ದೀವಿ. ಆದನ್ನು ದೇವರು ಒಂದು ಕ್ಷಣದಲ್ಲಿ ನಾವು ಮೆಣಸಿದ್ರೆ ನಮ್ಮ ನಾಶ ಮಾಡ್ಬೋದು. ಆದನ್ನು ದೇವರು ನಮಗೆ ಅವಕಾಶವನ್ನು ಕೊಟ್ಟು ನಮ್ಮನ್ನು ಆತನ ಕರುಣೆಯಲ್ಲಿ ನಮ್ಮನ್ನು ಇನ್ನೂ ಆತನ ಇಟ್ಟಿದ್ದಾನೆ. ಆತನ ನಾಮ ಮಾತ್ರ ಮಹಿಮೆ ಪಡಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.